ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾಕೆಟ್ ಪೆನಿ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಆ್ಯಪ್ನಲ್ಲಿ ಸಿಂಪಲ್ ಆಗಿರೋ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಮಾಡ್ಕೋಬೋದು. ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟ್ ಈ ಆ್ಯಪ್ನಲ್ಲಿ ಅರ್ನಿಂಗ್ ಮಾಡ್ಕೋಬೋದು. ಈ ಆ್ಯಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಒಂದು ರಿಕ್ವೆಸ್ಟ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ನಮ್ಮ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಗೆಟ್ ಸ್ಟಾರ್ಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆ್ಯಪಲ್ಲಿ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಬೇಗ ನಾನು ನನ್ನ ಮೊಬೈಲ್ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡಿ. ಫ್ರೆಂಡ್ಸ್, ಇದೊಂದು ಜೆನ್ಯೂನ್ ಅಪ್ಲಿಕೇಶನ್, 100% ಪೇಮೆಂಟನ್ನು ಮಾಡುತ್ತೆ. ನಾನು ಆಲ್ರೆಡಿ ಆ ಕಡೆಯಿಂದ ಒಂದು ಸಾರಿ ಪೇಮೆಂಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೆ ನೋಡಿದರೆ ಪೇಮೆಂಟ್ ಪ್ರೂಫ್ ಒಂದು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೋಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೀವು ಗೂಗಲ್ ಪ್ಲೇಸ್ಟೋರ್ಗೆ ರಿಡೈರೆಕ್ಟ್ ಆಗ್ತೀರಾ. ಅಲ್ಲಿಂದ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಆ್ಯಪ್ ಹೆಸರು ಬಂದುಬಿಟ್ಟು ವರ್ಲ್ಡ್ ಟ್ರಿಪ್ ಅಂತ. ಫ್ರೆಂಡ್ಸ್, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಮತ್ತೊಂದು ಸರಿ ಮೊಬೈಲ್ ನಂಬರಿಂದ ಲಾಗಿನ್ ಆಗಬೇಕು. ಇವಾಗ ಎಂಟರ್ ಮೊಬೈಲ್ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ರಿಜಿಸ್ಟರ್ ಆಗೋ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಪಲ್ಲಿ ಲಾಗಿನ್ ಆಗ್ತೀರಾ. ಫ್ರೆಂಡ್ಸ್, ಆ್ಯಪಲ್ಲಿ ಲಾಗಿನ್ ಆದಮೇಲೆ ನೆಕ್ಸ್ಟ್ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ. ಪರ್ಮಿಷನ್ಸ್ನ ಅಲೋ ಮಾಡಿ. ಫ್ರೆಂಡ್ಸ್, ಈ ಆ್ಯಪಲ್ಲಿ ಮೇನಾಗಿ ಕೆಲವೊಂದು ಲೆವೆಲ್ಸ್ ಇರುತ್ತೆ. ಈ ಲೆವೆಲ್ಸಲ್ಲಿ ಡಿಫ್ರೆಂಟ್ ಡಾಗ್ಸ್ ಇರುತ್ತೆ. ಈ ಡಾಗ್ಸ್ನ ಮ್ಯಾಚ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇವಾಗ ಲೆವೆಲ್ 1ನಲ್ಲಿ 2 ಡಾಗ್ಸ್ ಇದೆ. ಮ್ಯಾಚ್ ಮಾಡಿದ್ಮೇಲೆ ಸೆಕೆಂಡ್ ಲೆವೆಲ್ ಅನ್ನೋದು ಅಪ್ಗ್ರೇಡ್ ಆಗಿದೆ. ಫ್ರೆಂಡ್ಸ್, ಇದೇ ಥರ ನಾವು ಲೆವೆಲ್ಸ್ನ ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು. ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ಮೇಲೆ ಥರ್ಡ್ ಲೆವೆಲ್ ರೀಚ್ ಆಗ್ತಿರಲ್ಲ ನೀವು, ಅಲ್ಲಿ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡಲ್ಲಿ ನಿಮಗೆ ಅಪ್ ಟು 20 ರೂಪೀಸ್ವರೆಗೆ ಎಷ್ಟಾದರೆ ಸಿಗ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು, ಈ ಕಾರ್ಡ್ ಅನ್ನೋದು ಸಿಕ್ಕಿದೆ. ಈ ಕಾರ್ಡ್ನ ನೀವು ಒಂದು ಆ್ಯಡ್ನ ವಾಚ್ ಮಾಡಿದ್ಮೇಲೆ ಓಪನ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಕಾರ್ಡ್ನ ಡೈರೆಕ್ಟ್ ಓಪನ್ ಮಾಡ್ಕೋಬೋದು. ಇಲ್ಲ ಅಂದರೆ ಮೀ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲ್ಗಡೆ ಶಾಗುನ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ಕಾರ್ಡ್ನ ಓಪನ್ ಮಾಡ್ಕೋಬೋದು. ಈ ಕಾರ್ಡ್ ಓಪನ್ ಮಾಡಿದ್ಮೇಲೆ ನಿಮಗೆ 20 ರೂಪೀಸ್ವರೆಗೆ ಎಷ್ಟಾದರೂ ಬರ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು 9 ರೂಪಾಯಿ 56 ಪೈಸೆ ಬಂದಿದೆ. ಈ ಅಮೌಂಟ್ನ ನಾವು ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಅಥವಾ UPI ಅಕೌಂಟ್ಗೆ ವಿಡ್ರಾ ಮಾಡ್ಕೋಬೋದು. ಫ್ರೆಂಡ್ಸ್, ಅಮೌಂಟ್ನ ವಿಡ್ರಾ ಮಾಡಬೇಕಂದ್ರೆ ವಿತ್ಡ್ರಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು. ಈ ಆ್ಯಪಲ್ಲಿ ಫಸ್ಟ್ ಟೈಮ್ ವಿಡ್ರಾ ಬಂದಿಟ್ಟು 3 ರೂಪಾಯಿ ಇರುತ್ತೆ. ಸೆಕೆಂಡ್ ಟೈಮಿಂದ 35 ರೂಪಾಯಿ ಇರುತ್ತೆ. ನೀವು ಡಿಫ್ರೆಂಟ್ ಲೆವೆಲ್ಸ್ ಕಂಪ್ಲೀಟ್ ಮಾಡಿದಂಗೆಲ್ಲ ಅಮೌಂಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಈಸಿಯಾಗಿ 35 ರೂಪಾಯಿನ ಅರ್ನಿಂಗ್ ಮಾಡ್ಕೋಬೋದು. ಅಮೌಂಟ್ನ ವಿಡ್ರಾ ಮಾಡಬೇಕಂದ್ರೆ ಫಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಅಥವಾ UPI ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಎಂಟರ್ ಮಾಡಿ. 2 ಎಂಟರ್ ಮಾಡಬೇಕಂತ ಕಂಪಲ್ಸರಿ ಏನಿಲ್ಲ. ಫ್ರೆಂಡ್ಸ್, ಒಂದೇಳೆ ನಿಮ್ಮ ಹತ್ರ UPI ID ಇಲ್ಲ ಅಂದರೆ ನೀವು ಪೇಟಿಎಮ್ ವ್ಯಾಲೆಟ್ಗೆ ಕೂಡ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ಪೇಟಿಎಮ್ ವ್ಯಾಲೆಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಪೇಟಿಎಮ್ ವ್ಯಾಲೆಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಿಮ್ಮ ಹೆಸರನ್ನ ಎಂಟರ್ ಮಾಡಿ. ನೆಕ್ಸ್ಟ್ UPI ಅಂತ ಇದೆ ಅಲ್ವಾ, ಅದರಲ್ಲಿ ನಿಮ್ಮ ಪೇಟಿಎಮ್ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ನಾನು XXXX ಅಂತ ಎಂಟರ್ ಮಾಡ್ತಾ ಇದ್ದೀನಲ್ಲ, ಈ ಪ್ಲೇಸಲ್ಲಿ ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ .ವ್ಯಾಲೆಟ್ ಅಂತ ಟೈಪ್ ಮಾಡಿ @paytm ಅಂತ ಎಂಟರ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, X ಜಾಗದಲ್ಲಿ ನಿಮ್ಮ ಪೇಟಿಎಮ್ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಡೀಟೇಲ್ಸ್ ಅನ್ನೋದು ಸೇವ್ ಆಗುತ್ತೆ. ನೆಕ್ಸ್ಟ್ ನೀವು ಈಸಿಯಾಗಿ ಅಮೌಂಟ್ನ ಪೇಟಿಎಮ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ 3 ರೂಪಾಯಿ ಅಮೌಂಟ್ನ ವಿಡ್ರಾ ಮಾಡಿ ತೋರಿಸ್ತೀನಿ. ವಿಡ್ರಾ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡ್ರಾಲ್ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಇನ್ಸ್ಟೆಂಟಾಗಿ ನಮ್ಮ ಅಕೌಂಟ್ಗೆ ದುಡ್ಡು ಅನ್ನೋದು ಟ್ರಾನ್ಸ್ಫರ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಈ ವಿಡಿಯೋ ಲಾಸ್ಟಲ್ಲಿ ಪೇಮೆಂಟ್ ಪ್ರೂಫ್ನ ತೋರಿಸ್ತೀನಿ. ಫ್ರೆಂಡ್ಸ್, ಲೆವೆಲ್ಸ್ ಕಂಪ್ಲೀಟ್ ಮಾಡ್ತಾ ಹೋದಂಗೆಲ್ಲ ಬೋನಸ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೋಬೋದು 1 ರೂಪಾಯಿ 2 ಪೈಸೆ ಆ್ಯಡ್ ಆಗಿರೋದು. 5 ನಿಮಿಷಕ್ಕೊಂದ್ಸರಿ 10 ನಿಮಿಷಕ್ಕೊಂದ್ಸರಿ ಬೋನಸ್ ಅನ್ನೋದು ಆ್ಯಡ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಇವಾಗ ನಾನು 4th ಲೆವೆಲ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಮಿಡಲಲ್ಲಿ ಕಾಯಿನ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಗ್ಸ್ ಅನ್ನೋದು ಬರುತ್ತೆ. ಸೇಮ್ ಡಾಗ್ಸ್ನ ಮ್ಯಾಚ್ ಮಾಡ್ತಾ ಹೋಗಬೇಕು. ಈಸಿಯಾಗಿ ನೀವು ಲೆವೆಲ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ 4th ಲೆವೆಲ್ನ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ 2 ನಂಬರ್ ಇರೋ ಡಾಗ್ಸ್ನ ಮ್ಯಾಚ್ ಮಾಡ್ತಾ ಹೋಗಬೇಕು. 2 ನಂಬರ್ ಡಾಗ್ಸ್ನ ಮ್ಯಾಚ್ ಮಾಡಿದ್ಮೇಲೆ 3 ನಂಬರ್ ಡಾಗ್ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಅನ್ನೋದು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೋಬೋದು ಲೆವೆಲ್ ಅಪ್ಗ್ರೇಡ್ ಆಗಿರೋದು. ಫ್ರೆಂಡ್ಸ್, ಇವಾಗ ನಾನು 4th ಲೆವೆಲ್ಗೆ ಬಂದಿದ್ದೀನಿ. 4th ಲೆವೆಲಲ್ಲಿ 4 ನಂಬರ್ ಇರೋ ಡಾಗ್ಸ್ನ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿದ್ಮೇಲೆ ಲೆವೆಲ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ಸ್ವಲ್ಪ ವೇಟ್ ಮಾಡಿ ಲೆವೆಲ್ನ ಕಂಪ್ಲೀಟ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು 4 ನಂಬರ್ ಡಾಗ್ನ ಮ್ಯಾಚ್ ಮಾಡಿದ್ದೀನಿ. ಲೆವೆಲ್ 4 ಅನ್ನೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೆವೆಲ್ 5 ಅನ್ನೋದು ಅಪ್ಗ್ರೇಡ್ ಆಗಿದೆ. ಫ್ರೆಂಡ್ಸ್, ಸೇಮ್ ಡಾಗ್ಸ್ನ ಮ್ಯಾಚ್ ಮಾಡಬೇಕಂದ್ರೆ ಕಾಯಿನ್ಸ್ ಅನ್ನೋದು ಕಂಪಲ್ಸರಿ. ಕಾಯಿನ್ಸ್ ಫಿನಿಶ್ ಆದಮೇಲೆ ರಿಸೀವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಯಿನ್ಸ್ ರಿಸೀವ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು 2025 ಕಾಯಿನ್ಸ್ ರಿಸೀವ್ ಆಗಿರೋದು. ಫ್ರೆಂಡ್ಸ್, ಈ ಆ್ಯಪಲ್ಲಿ ಆ್ಯಡ್ಸ್ ವಾಚ್ ಮಾಡಿ ಕೂಡ ಕಾಯಿನ್ಸ್ ರಿಸೀವ್ ಮಾಡ್ಕೋಬೋದು. ಕಾಯಿನ್ಸ್ನ ರಿಸೀವ್ ಮಾಡ್ಕೊಳ್ಳೋಕೆ ಇನ್ನೊಂದು ಆಪ್ಷನ್ ಇದೆ, ಟರ್ನೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದು ವೀಲ್ ಬರುತ್ತೆ, ಈ ವೀಲ್ನ ಸ್ಪಿನ್ ಮಾಡಬೇಕು. ಡೈಲಿ ಫಸ್ಟ್ ಟೈಮ್ 5 ಟೈಮ್ಸ್ ಫ್ರೀಯಾಗಿ ಸ್ಪಿನ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ವೀಲ್ ಅನ್ನೋದು ಸ್ಪಿನ್ ಆಗಿದೆ, ನೋಡೋಣ ಎಷ್ಟು ಕಾಯಿನ್ಸ್ ಬರುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು 81,000 ಕಾಯಿನ್ಸ್ ಆ್ಯಡ್ ಆಗಿರೋದು. 5 ಟೈಮ್ಸ್ ಚಾನ್ಸಸ್ ಮುಗಿದ್ಮೇಲೆ ನೆಕ್ಸ್ಟ್ ಮತ್ತೊಂದು ಸರಿ ಆ್ಯಂಡ್ ವಾಚ್ ಮಾಡಿ ಕೂಡ ಮತ್ತೆ 5 ಟೈಮ್ಸ್ ಫ್ರೀಯಾಗಿ ವೀಲ್ನ ಸ್ಪಿನ್ ಮಾಡ್ಕೋಬೋದು.
ಫ್ರೆಂಡ್ಸ್ ಈ ಆ್ಯಪ್ನ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಕೋಬೋದು. ಕೆಳಗಡೆ ಮೀ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೈ ಇನ್ವಿಟೇಷನ್ ಕೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇನ್ವೈಟ್ ಫ್ರೆಂಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ ಥ್ರೂ ಲಿಂಕ್ನ ಶೇರ್ ಮಾಡಿದ್ಮೇಲೆ ನೀವು ರೆಫರ್ ಮಾಡಿರೋ ಫ್ರೆಂಡ್ ಬಂದುಬಿಟ್ಟು ನಿಮ್ಮ ಲಿಂಕ್ ಥ್ರೂ ಈ ಆ್ಯಪಲ್ಲಿ ರಿಜಿಸ್ಟರ್ ಆಗಿ ಕಂಪಲ್ಸರಿ ಲೆವೆಲ್ 4ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ 20% ಕಮಿಷನ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ನಿಮ್ಮ ಫ್ರೆಂಡ್ಸ್ ಎಷ್ಟು ಲೆವೆಲ್ ಕಂಪ್ಲೀಟ್ ಮಾಡ್ತಾರಲ್ಲ ಅಷ್ಟು ನಿಮಗೆ 20% ಕಮಿಷನ್ ಆ್ಯಡ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್ ಒನ್ಸ್ ನೀವು 38 ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡಿದ್ಮೇಲೆ 325 ರೂಪಾಯಿನ ಅರ್ನಿಂಗ್ ಮಾಡ್ಕೋಬೋದು. ತುಂಬ ಜನ 38 ಲೆವೆಲ್ನ ಕಂಪ್ಲೀಟ್ ಮಾಡಿ 325 ರೂಪಾಯಿನ ಅರ್ನಿಂಗ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ಫ್ರೀ ಟೈಮಲ್ಲಿ ಲೆವೆಲ್ಸ್ನ ಕಂಪ್ಲೀಟ್ ಮಾಡಿ ಈಸಿಯಾಗಿ 325 ರೂಪಾಯಿನ ಅರ್ನಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು, ಸ್ವಲ್ಪ ಜನ 38 ಲೆವೆಲ್ನ ಕಂಪ್ಲೀಟ್ ಮಾಡಿ 325 ರೂಪಾಯಿ ರಿಸೀವ್ ಮಾಡ್ಕೊಂಡಿರೋದು. ಫ್ರೆಂಡ್ಸ್ ನಾನು ಇನ್ನೊಂದು ಮೊಬೈಲಲ್ಲಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮೊಬೈಲಲ್ಲಿ ಅಮೌಂಟ್ನ ವಿಡ್ರಾ ಮಾಡಿ ನೋಡೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು ಅಮೌಂಟ್ ಅನ್ನೋದು ವಿಡ್ರಾ ಆಗಿದೆ. ಒಂದು ವೇಳೆ ನಿಮ್ಮ ಹತ್ರ 2 ಮೊಬೈಲ್ಸ್ ಇದ್ದರೆ 2 ಮೊಬೈಲ್ಸಿಂದ ನೀವು ಈಸಿಯಾಗಿ 2 ದಿನದಲ್ಲಿ 76 ರೂಪಾಯಿನ ಅರ್ನಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವಾಗ ಈ ಆ್ಯಪ್ ಕಡೆಯಿಂದ ಬಂದಿರೋ ಪೇಮೆಂಟ್ ಪ್ರೂಫ್ಗಳನ್ನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ನಾನು ಫಸ್ಟ್ ಮೊಬೈಲಲ್ಲಿ ಪೇಟಿಎಮ್ ವ್ಯಾಲೆಟ್ UPI ಲಿಂಕ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ಕೋಬೋದು ನನ್ನ ಪೇಟಿಎಮ್ ವ್ಯಾಲೆಟ್ಗೆ 3 ರೂಪಾಯಿ ರಿಸೀವ್ ಆಗಿರೋದು. ಸೆಕೆಂಡ್ ಮೊಬೈಲಲ್ಲಿ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ದೆ. ನನ್ನ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ 3 ರೂಪಾಯಿ ರಿಸೀವ್ ಆಗಿದೆ. ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು 3 ರೂಪಾಯಿ ರಿಸೀವ್ ಆಗಿರೋದು. ಫ್ರೆಂಡ್ಸ್ ಇದೊಂದು ಒಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ವಿತೌಟ್ ಇನ್ವೆಸ್ಟ್ಮೆಂಟ್ ಈ ಆ್ಯಪಲ್ಲಿ ಅರ್ನಿಂಗ್ ಮಾಡ್ಕೋಬೋದು. ಎಲ್ಲರೂ ಈ ಆ್ಯಪ್ನ ಟ್ರೈ ಮಾಡಿ. ಇಂಥ ಆಫರ್ಸ್ ಯಾವಾಗಾದರೂ ಎಕ್ಸ್ಪೈರ್ ಆಗ್ಬೋದು. ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಈ ಆಫರ್ನ ಟ್ರೈ ಮಾಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.